ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2023 ಹಾಗೂ 2024 ಕುರಿತಾದ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. KCETನ ಎಲ್ಲ ಮಾಹಿತಿ ಅಪ್ಡೇಟ್ಸ್ಗಳನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ತೇವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2023 ಹಾಗೂ 2024 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅವರು ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. ಅಂದರೆ 2023ರಿಂದ ಪ್ರಾರಂಭ ಮಾಡಿದ್ದಾರೆ, 2 ಬಾರಿ ನಡೆಸಿ ಇವಾಗ 2 ಪರೀಕ್ಷೆಗಳನ್ನು ಮುಗಿಸಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಿದ್ದಾರೆ. ಸೊ 2023ರ ಸರ್ಟಿಫಿಕೇಟನ್ನು ಇವಾಗಲೂ ಇಶ್ಯೂ ಮಾಡ್ತಿದ್ದಾರೆ. 2024 ಇತ್ತೀಚೆಗೆ ಆಯಿತು, ಸೊ ಅದನ್ನು ಇವಾಗಲೂ ಇಶ್ಯೂ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಸೊ KCET 2023 ಹಾಗೂ 2024ರಲ್ಲಿ ಅರ್ಹತೆಗೊಂಡಿರೋದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲಾಗುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಜಲ್ಲಿ ಯಾರಾದರೂ ಫೇಲ್ ಆದರೆ ಬೇರೆಯವರಿಗೆ ಇಲ್ಲಿ ಅವಕಾಶ ಕೊಡಲ್ಲ, ಬೇರೆಯವರಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗೋದಿಲ್ಲ. ಇದೊಂದು KEಯಿಂದ ಆಗ್ತಿರುವಂತಹ ಅನ್ಯಾಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ, ಸೊ ಇವಾಗ 6,000ದಷ್ಟು ಜನರು ಸೆಲೆಕ್ಟ್ ಆಗಿದರೆ ಅದರಲ್ಲಿ 5,500 ಜನರು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಇಲ್ಲಿ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಹೋಗ್ತಾರೆ. ಆದರೆ ಉಳಿದವರು 500 ಮಂದಿ ಹಾಗೇ ಬಿಟ್ಟು ಹೋಗ್ತಾರೆ. ಅಂದರೆ ಅವ್ರ ಸರ್ಟಿಫಿಕೇಟ್ ತೊಗೊಳ್ಳಲ್ಲ, ಯಾವುದೋ ಬೇರೆ ಬೇರೆ ಕಾರಣದಿಂದಾಗಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಬೇರೆಯವರಿಗೆ ಎಷ್ಟು ಒಳ್ಳೆ ಅಂಕ ಪಡ್ಕೊಂಡವ್ರು ಯಾರಿದ್ದಾರೆ, 1-2 ಅಂಕಗಳಿಂದ ಯಾರು ಅರ್ಹತೆಯನ್ನು ಪಡ್ಕೊಂಡಿಲ್ಲ, ಕಟ್ ಆಫ್ಗೆ ಯಾರು ಬಂದಿಲ್ಲ, ಅವರಿಗೆ ಇಲ್ಲಿ ಅರ್ಹತೆಯನ್ನು ಕೊಡುವಂಥ ಕೆಲಸ ಮಾಡ್ಬೋದು. ಸೊ ಬಟ್ KE ಅವರು ಈ ಕೆಲಸವನ್ನು ಮಾಡ್ತಿಲ್ಲ. 2 ಪರೀಕ್ಷೆಗಳು ಮುಗ್ದಿವೆ. ಒಮ್ಮೆ ಸೆಲೆಕ್ಟ್ ಆದ ನಂತರ 6,000ದಷ್ಟು ಜನರು ಸೆಲೆಕ್ಟ್ ಮಾಡಿದ ನಂತರ ಅಷ್ಟು ಜನರಿಗೆ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾರೆ ಹೊರತು ಬೇರೆ ಉಳಿದವರಿಗೆ, ಅಂದರೆ ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾರು ಸೆಲೆಕ್ಟಾಗಿ ಫೇಲ್ ಆಗಿರ್ತಾರೆ ಅವರಿಗೆ ಅವರ ಪ್ಲೇಸ್ಗೆ ಇನ್ನೊಬ್ಬರನ್ನು ಸೆಲೆಕ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡುವಂಥ ಕೆಲಸ ಮಾಡ್ತಿಲ್ಲ. ಇದೊಂದು ಆಗಬೇಕಾಗಿರುವಂಥ ಕೆಲಸ, ಬಟ್ ಆಗ್ತಿಲ್ಲ, KEಯಿಂದ ಮಾಡ್ತಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ರೀಸನ್ನು ಇನ್ನೂ ಗೊತ್ತಿಲ್ಲ, ಓಕೆನಾ. ಸೊ KEಯಿಂದ ಇದೊಂದು ಅನ್ಯಾಯ ಆಗ್ತಿದೆ. ಸೊ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೇಲ್ ಆಗಿ ಇನ್ನೊಬ್ಬರಿಗೆ ಅವಕಾಶ ಇಲ್ಲಿ ಸಿಗ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.